ಎಲ್ರಿಗೂ ಸುಬ್ಬಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಮುಕ್ಕಾಲು ಲೋಟ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ, ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೊಂದು ಕಾಲು ಲೋಟದಷ್ಟು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಎರಡು ಸೇರಿ ಒಂದು ಲೋಟ ಮಾಡಿಕೊಂಡು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಳ್ಳೋಣ. ನೆಕ್ಸ್ಟು ಕುಕ್ಕರ್ ಬಿಸಿಗೆ ಇಡ್ತಾಯಿದ್ದೀನಿ. ನೋಡಿ, ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಅದು ಸ್ವಲ್ಪ ತುಪ್ಪ ಎಲ್ಲ ಕರಗಲಿ. ನೆಕ್ಸ್ಟ್ ಅದಕ್ಕೊಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ತೀನಿ. ನೋಡಿ, ಅದು ಬಿಸಿ ಆದಮೇಲೆ ನಾನಿವಾಗ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಮೆಣಸು ತಗೊಳ್ಳೋಣ. ಮೆಣಸು ಹಾಕ್ಕೊಳ್ಳಿ. ನೋಡಿ, ಈ ಥರ ಮೆಣಸು ಫ್ರೈ ಮಾಡಿಕೊಂಡು ಇದಕ್ಕೆ ನಾನಿವಾಗ ಜೀರಿಗೆ ಸೇರಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಖಾರ ಪೊಂಗಲ್, ಟೇಸ್ಟಿಯಾಗಿ ಬರುತ್ತೆ. ನೋಡಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ನೋಡಿ, ನೆಕ್ಸ್ಟ್ ಇದಕ್ಕೆ ಇವಾಗ ನಾನು ಬೆಳ್ಳುಳ್ಳಿ ಸೇರಿಸ್ಕೊಳ್ತೀನಿ. ನೋಡಿ, ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡು ಹಸಿರು ಮೆಣಸು ಹಾಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನೋಡಿ, ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಬೇಗನೆ ಮಾಡ್ಕೋಬೋದು, ಜಾಸ್ತಿ ಐಟಮ್ ಕೂಡ ಇಲ್ಲ. ಬೆಳಗ್ಗೆ ಟಿಫನ್ಗೆ ನಾವು ಬೇಗನೆ ಖಾರ ಪೊಂಗಲ್ ರೆಡಿ ಮಾಡ್ಕೊಂಡು ಬಿಸಿ ಬಿಸಿ ಪೊಂಗಲ್ ತಿನ್ಬೋದು. ನೋಡಿ, ಇವಾಗ ಅಕ್ಕಿ ಬೇಳೆ ಎರಡನ್ನೂ ನೀಟಾಗಿ ತೊಳ್ಕೊಂಡು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸೊಸೈಟಿ ಅಕ್ಕಿಯಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಬೀಟಿ ರೈಸ್ ಅಷ್ಟು ಟೇಸ್ಟ್ ಕೊಡೋದಿಲ್ಲ, ಹಾಗಾಗಿ ನಾನು ಸೊಸೈಟಿ ಅಕ್ಕಿಲಿ ಮಾಡ್ತಾಯಿದ್ದೀನಿ. ನೀವು ಮಾಡಿ ನೋಡಿ ಮನೇಲಿ. ನೋಡಿ, ಇವಾಗ ಅಕ್ಕಿ ಸೇರಿಸ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ನೀರು ಸೇರಿಸ್ಕೊಳ್ಳೋಣ. ನಾನು 1 ಲೋಟ 2 ಸೇರಿ 1 ಲೋಟ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ 5 ಲೋಟ ನೀರು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಅಕ್ಕಿ ಮೆತ್ತಗೆ ಬೆಂದರೆ ಪೊಂಗಲ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ನೀರು ಸ್ವಲ್ಪ ನಾವು ಜಾಸ್ತಿ ಹಾಕ್ಕೋಬೇಕು. ನೋಡಿ, ಇವಾಗ ವಿಷಲ್ ಹಾಕ್ಬಿಡೋಣ. ನಾನು ಇದ್ರ ಜೊತೆಗೆ ಚಟ್ನಿ ಮಾಡ್ಕೊಂಡಿದ್ದೀನಿ. ಇದು ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ವಿಷಲ್ ಆರಿದೆ. ಒಂದು 5 ವಿಷಲ್ ಆದಮೇಲೆ ನಾವು ಆಫ್ ಮಾಡ್ಕೊಳ್ಳೋಣ. ನೋಡಿ, ಆಫ್ ಮಾಡಿಕೊಂಡು ಓಪನ್ ಮಾಡೋಣ. ಓಪನ್ ಮಾಡಿ ನೋಡಿ, ಹೀಗಾಗಿದೆ. ಇವಾಗ ತಿರ್ಸ್ಕೊಳ್ಳೋಣ. ಇವಾಗ ಮತ್ತೆ ಒಲೆ ಮೇಲೆ ಇನ್ನೊಂದು 5 ನಿಮಿಷ ಕುದಿಸ್ಕೋಬೇಕು ನೀಟಾಗಿ. ನೋಡಿ, ಈ ಥರ ಆಗಿರುತ್ತೆ. ಆವಾಗ ನಾವು ಒಂದು 3-4 ನಿಮಿಷ ಕುದಿಸಿದ್ರೆ ಸಾಕು, ಅದು ಗಟ್ಟಿ ಆಗುತ್ತೆ ಪೊಂಗಲ್ಲು. ನೋಡಿ, ಇವಾಗ ನಾನು ಕಾಯಿ ತುರಿದಿಟ್ಕೊಂಡಿದ್ದೆ, ಅದನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿನೂ ಅಷ್ಟೇ, ಕಾಯಿ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಕಾಯಿ ಆಡ್ಸ್ ಕೂಡ ಹಾಕ್ಬೋದು. ನಾನು ಇದೇ ಥರ ಹಾಕ್ತೀನಿ. ಹಿಂಗೆ ಹಾಕಿದ್ರೆ ಬಾಯಿಗೆ ತಿನ್ನೋಕ್ಕೆ ಸಿಗತ್ತಲ್ವ, ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಈ ಥರ ಕಾಯಿ ತುರಿ ಸೇರಿಸ್ಕೊಳ್ತೀನಿ. ನೋಡಿ, ಕಾಯಿ ತುರಿ ಹಾಕ್ಕೊಂಡು ಕೈ ಆಡಿಸ್ಕೊಂಡು ನೋಡಿ, ನೆಕ್ಸ್ಟ್ ಕೊನೆಗೆ ಇದಕ್ಕೊಂದು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಳ್ಳೋಣ. ಸಾಂಬಾರು ಸೊಪ್ಪು ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಪೊಂಗಲ್. ರೆಡಿಯಾಗಿದೆ ನೋಡಿ. ನೀವು ಮನೇಲಿ ಒಂದು ಸಲ ಮಾಡಿ ನೋಡಿ, ಮನೆಯವರೆಲ್ಲ ಖುಷಿಪಟ್ಟು ತಿಂತಾರೆ. ಬೆಳಗ್ಗೆ ಟೈಮ್ ಇಲ್ಲ ಅಂದಾಗ ಮಾಡ್ಕೋಬೋದು. ಥ್ಯಾಂಕ್ ಯು.